ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಶೆಟ್ಟಿ ಪ್ರಹ್ಲಾದ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಹೊರಟಿದ್ದೇನೆ ಎಲ್ಲಿಗೆ ಅಂತ ಹೇಳಿದರೆ, ಹೊರಟದಲ್ಲ ಬಂದದ್ದು ನಮ್ಮ ಚಿಕ್ಕಪ್ಪನ ಮನೆ ಬಂದಿದ್ದೇನೆ. ಸೊ ತಂಗಿ ಮತ್ತು ನಾನು ಬೆಳಿಗ್ಗೆ ಎದ್ದು ಸೀದಾ ತೋಟದ ಕಡೆ ಹೋಗುವ ಅಂತ ಬಂದಿದ್ದೇವೆ. ನೋಡಿ ಅತಿಥಿ ಮತ್ತೆ ಅತಿಥಿಗೆ ಶಾಲೆ ಇತ್ತಾಯ್ತಾ. ನಾನು ತೋಟದ ಕಡೆ ಹೋಗದೆ ತುಂಬ ದಿನ ಆಯ್ತಲ್ಲ, ಒಂಚೂರು ತೋಟದ ಕಡೆ ಹೋಗುವ ಅಂತ ಹೇಳಿ ಅತಿಥಿ ಹತ್ರ ಒತ್ತಾಯ ಮಾಡಿ ಬಂದದ್ದು. ಎಲ್ಲಿಂದ ಹೋಗುದಾ? ಅಲ್ಲ ಹೋಗುವ, ಮತ್ತೆ ದಾರಿ ಹೇಳ್ಬೇಕು ತಾನೆ ನೀನು. ತೋಟಲ್ಲ ತೋಜ ಒಂದಿತ್ತೆ ಅಂದ್ರೆ ತಾದಿ ಹಂಚಿ ಬಂಡಿ ನಾನು ಹಂಚಿ ಹೋಗಿತ್ತೆ. ಗಿಡ ಹತ್ತವು, ಅಡಿಕೆ ಮರ ಬಿದ್ದಿದೆ. ಅಂಚ ಬರ್ಸ ಜೋರಿತ್ತೇನಾ? ಮೊದಲೆಲ್ಲ ಇಲ್ಲಿ ತುಂಬಾ ರಬ್ಬರ್ ಸಸ್ಯಗಳಿತ್ತಾಯ್ತಾ, ಅದೆಲ್ಲ ಈಗ ತೆಗ್ದಿದ್ದಾರೆ. ಸೊ ನೆಕ್ಸ್ಟ್ ಗೊತ್ತಿಲ್ಲ ಎಂತ ಅಂತ. ನೋಡಿ ಅದೊಂದು ಸಣ್ಣದೊಂದು ಹಾಂತೆ ಉಂಟು, ಅದು ಕೂಗು ಸೌಂಡ್ ನೋಡಿ, ಕೇಳಿಸ್ತಾ ಇದೆಯಾ? ಮೊದಲು ಆ ಥರದೊಂದು ಸೌಂಡ್ ಕೇಳುವಾಗ ಉಂಟಲ್ಲ, ನಮಗೆ ಹೆದರಿಕೆ ಆಗ್ತಿತ್ತು ಸಣ್ಣವರು ಇರುವಾಗ, ಎಂತ ಅಂತ ಗೊತ್ತಾಗ್ತಾ ಇರಲಿಲ್ಲ ಆಯ್ತಾ. ಮತ್ತೊಂದು ಇನ್ನೊಂದು ಹಾಂತೆ ಉಂಟು, ಅದು ಕೂಗಿದ್ರೆ ಗೆಜ್ಜೆ ಸೌಂಡ್ ಕೇಳಿದಾಗ ಆಯ್ತಾ, ರಾತ್ರಿ ಅದು ಕೂಗುದಾಯ್ತಾ. ನಾವು ಆವಾಗ ಆಪ್ತಮಿತ್ರ ಮೂವಿ ನೋಡಿರ್ತೇವೆ ಅಲ್ಲ, ಆಪ್ತಮಿತ್ರ ಮೂವಿ ನೋಡಿ ನಾಗವಲ್ಲಿದ್ದು ಗೆಜ್ಜೆ ಅಂತ ಅನ್ಕೊಂಡು ಹೆದರ್ಕೊಳ್ತಾ ಇತ್ತು. ನೋಡಿ ಇಲ್ಲೊಂದು ಸಣ್ಣ ತೋಡು, ಈಗ ನೀರಿಲ್ಲ ಅಷ್ಟೊಂದು. ಮಳೆ ಫುಲ್ ಬಂದಾಗ ಉಂಟಲ್ಲ, ಅಲ್ಲಿ ಫುಲ್ ಆಗ್ತದೆ ನೀರು. ಮತ್ತೆ ಇಲ್ಲಿ ಜಂಜಿ ಎಲ್ಲ ಗುದ್ಲಿಕ್ಕೆ ಬರ್ತಾರೆ ಅಲ್ವಾ. ಸೊ ಈಗ ನೋಡಿ ಇದೊಂದು ಸಂಕ, ನೋಡಿ ಇದು ತೋಟದ ಇದು ಗದ್ದೆಗೆ ಹೋಗುವಂತ ಒಂದು ಸಂಕ ಆಯ್ತಾ. ಇದು ಕಾಲು ಸಂಕ, ಸಣ್ಣದಾದ ದಾರಿ. ಸೊ ಇಲ್ಲಿಂದ ಬಂದಾಗ ಹೀಗೆ ನೋಡಿ ಒಂದು ವ್ಯೂ ಕಾಣ್ತದೆ. ಇದೇ ನಮ್ಮ ಚಿಕ್ಕಪ್ಪನವರದ್ದು ಗದ್ದೆ. ಹಾಗೆ ನಿನ್ನೆ ಮಷಿನ್ ಬಂದಿತ್ತಂತೆ ಆಯ್ತಾ ಗದ್ದೆ ಹೂಡ್ಲಿಕ್ಕೆ, ಬಟ್ ಕರೆದ್ರು, ನಾನು ಸ್ವಲ್ಪ ಬ್ಯುಸಿ ಇದ್ದೆ ಕೆಲಸದಲ್ಲಿ, ಹಾಗಾಗಿ ಬರ್ಲಿಕ್ಕೆ ಆಗ್ಲಿಲ್ಲ. ನೋಡಿ ಇಲ್ಲೊಂದು ಸಣ್ಣ ಜಲಪಾತ, ಅಲ್ಲಿ ತೋಡಿದಲ್ಲ, ಆ ತೋಡಿದ ನೀರಿದು ನೋಡಿ. ನಾನು ಇಲ್ಲಿ ತೋಡ ಹತ್ರ ಬಂದೆ ಆಯ್ತಾ, ಸಣ್ಣದೊಂದು ಜಲಪಾತ ತೋರಿಸ್ತೇನೆ ನಿಮ್ಗೆ ಆಯ್ತಾ. ಇದು ತೋಡು, ಇದು ತೋಡ ಆಯ್ತಾ, ಇದು ನೋಡಿ ಇದೇ ಜಲಪಾತ. ಹಾಗೆ ಇಲ್ಲಿ ತೋಡಲ್ಲೆಲ್ಲ ನೀರುಂಟು, ಈಗ ನೀರಾಗಿದೆ ಆಯ್ತಾ. ಇನ್ನೂ ಸಹ ನೀರಾಗ್ತದಂತೆ, ಇಲ್ಲಿ ಫುಲ್ ಆಗ್ತದೆ. ಇಲ್ಲಿಂದ ಫುಲ್ ಆಗಿ ಉಂಟಲ್ಲ, ಗದ್ದೆ ಮತ್ತೆ ತೋಡು ಎರಡು ಒಂದೇ ಆಗ್ತದಂತೆ, ಅಷ್ಟು ನೀರು ಫುಲ್ ಆಗ್ತದೆ ಮಳೆ ಬಂದಾಗ. ಈಗ ಮಳೆ ಸ್ಟಾರ್ಟ್ ಆಗಿದ್ದಷ್ಟೇ. ನಮ್ಮ ತಂಗಿ ಒಳ್ಳೆ ಕೆಲಸ ಮಾಡ್ತಾಳೆ ಅವಳು, ಹೀಗೆ ಮಡ್ಲೆಲ್ಲ ಬಿದ್ದದನ್ನೆಲ್ಲ ಹೆಕ್ಕಿ ಶಾಲೆಗೆ ಸಹ ಹೋಗ್ತಾಳೆ, ಅವಳ ಕೆಲಸ ಸಹ ಮಾಡ್ಕೊಳ್ತಾಳೆ, ಅಡಿಗೆ ಸಹ ಒಳ್ಳೆ ಮಾಡ್ತಾಳೆ. ನೋಡಿ ನಮ್ಮ ಗದ್ದೆ ಚಿಕ್ಕಪ್ಪನವರದ್ದು. ಅಲ್ಲೊಂದು ಕೊಕ್ಕಕ್ಕೆ ಕಾಣ್ತಾ ಉಂಟ, ಹಾರ್ತದೆ ನೋಡಿ, ಉಗ್ಗೆಲ್ಲಂತೆ ಅತಿಥಿ ಹೇಳಿದ್ದು. ಇದು ತೋಟಕ್ಕೆಲ್ಲ ನೀರು ಇಲ್ಲಿದೆ ಆಯ್ತಾ. ಕೂಡಿದಂತ ಗದ್ದೆಯಲ್ಲಿ ನಡೆದ್ರೆ ಕಾಲು ಹೋಗಿತದೆ ನೋಡಿ, ಇಲ್ಲಿ ಕ್ಲೀನ್ ಉಂಟಲ್ಲ, ಇಷ್ಟು ಹೋಗಿತದೆ ಆಯ್ತಾ ಹಾಗೆ. ಸೊ ಅದು ಹಾಗೆ ಹುಗಿಬೇಕು, ಹುಗ್ದಾಗ ಮಾತ್ರ ಎಂತ ಆಗ್ತದೆ ಅಂತ ಹೇಳಿದರೆ, ಬಿತ್ತಿದ್ದ ಭತ್ತವನ್ನು ಹೇಗೆ ಬಿತ್ತಿದ್ದೀರಾ ಉಂಟು ಜಲ್ಲಂಟೆ ದಾದ ಜಲ್ಲಂಟೆ ಬಂಡ. ಸೊ ನೋಡಿ ಕೆಸರು ಗದ್ದೆಯಲ್ಲಿ ಇದು ಆಟಿಡೊಂಜಿ ದಿನ ಅಂತ ಹೇಳಿ ನಮ್ಮ ಸೌತಲ್ಲೇ ಆಗ್ತದೆ ಆಯ್ತಾ. ಅವ್ರೆಂತ ಅಂತ ಹೇಳಿ ಆಗ ಎಂತ ಅಂತ ಹೇಳಿದರೆ, ಈ ರೀತಿ ಗದ್ದೆಯನ್ನು ಫುಲ್ಲು ಕೆಸರು ಮಾಡಿ ಅದರಲ್ಲೇ ಆಟ ಆಡಿಸೋದು. ಸೊ ಎಂತ ಅಂದರೆ ಕೆಸರಡೊಂಜಿ ದಿನ. ಸೊ ಆ ಕೆಸರಡೊಂಜಿ ದಿನದಲ್ಲಿ ಹಾಗೆ ಮಾಡೋ ಇಂಟೆನ್ಷನ್ ಏನಂತ ಹೇಳಿದರೆ, ಸೊ ದೇಹಕ್ಕೆ ಆ ಮಣ್ಣು ತಾಗಬೇಕಂತೆ. ಆಗ ಎಂತ ಅಂತ ಹೇಳಿದರೆ ಯಾವುದೇ ರೋಗ ಎಲ್ಲ ಬರುವುದಿಲ್ಲ, ಬಂದರೆ ಸಹ ಬೇಗ ಗುಣ ಆಗ್ತದೆ, ಹಾಗೆ ಆ ರೀತಿ. ನೋಡಿ ಸಣ್ಣ ಸಣ್ಣ ಹಕ್ಕಿಗಳೆಲ್ಲ ಇದೆ ನೋಡಿ. ಕೆಸರಡೊಂಜಿ ದಿನ ನಂದು ಇವತ್ತು, ಯಾಕಂತ ಹೇಳಿದರೆ ಇಲ್ಲಿ ಊರಲ್ಲಿ ಆಗುವ ಕೆಸರಡೊಂಜಿ ದಿನದಕ್ಕೆ ನಾನು ಬರ್ಲಿಕ್ಕೆ ಆಗುದಿಲ್ಲ ಆಯ್ತಾ. ಹಾಗೆ ನೋಡಿ ಎರಡು ಜಲ್ಲಂಟೆ ಸಿಕ್ಕಿತು. ಇದಕ್ಕೆ ಎಂತ ಹೇಳ್ತಾರೆ ಅಂತ ಗೊತ್ತಿಲ್ಲ ಆಯ್ತಾ. ನಿಮ್ಗೇನಾದ್ರೂ ಗೊತ್ತಿದ್ರೆ ಒಂದು ಹೇಳಿ ಏನಂತ. ಸೊ ಬೆಳಿಗ್ಗೆ ಎದ್ದು ತೋಟದ ಕಡೆ ಹೋಗೋದಂದ್ರೆ ಭಾರಿ ಖುಷಿ ನಮಗೆ. ನಾವು ಮೊದಲು ಸಣ್ಣವರಿಂದ ಸಹ ಹಾಗೆ ಬೆಳಿಗ್ಗೆ ಎದ್ದ ಕೂಡಲೇ ಉಂಟಲ್ಲ ತೋಟಕ್ಕೆ ಹೋಗಿ ಬರ್ತಾ ಇದ್ವಿ. ನಿಗುಲೆ ಮಾಲ್ಪುನ ನೋಡಿ, ಈಗ ಬಂದ ದಾರಿ ಬೇರೆ, ಹೋಗುವ ದಾರಿ ಬೇರೆ ಆಯ್ತಾ. ಇಲ್ಲಿ ಮೊದಲು ನೆಟ್ಟೊಂಜಿ ಚಿಗುಜಿ ಮರ ಆಯ್ತಾನತ್ತ. ಪೆಜೆಕಾಯಿ ಉಂಡು. ಸೊ ಇದು ನೋಡಿ ಗೇರು ಮರ,
ಸೊ ನೀವು ಕ್ಯಾಶು ಎಲ್ಲ ತಿಂತೀರಲ್ಲ ಇದರದ್ದೇ. ಇದು ಹಲಸೆ ಮರ ಆಯಿತಾ, ಇದು ಕಾಸನ ಮರವಾ? ಹಾಂ, ಈ ಮರದ ಬಗ್ಗೆ ಹೇಳಬೇಕಂತ ಹೇಳಿದರೆ ಇದು ತುಂಬ ವಿಷಕಾರಿ ಮರ ಆಯಿತಾ, ತುಂಬ ವಿಷ ಇರ್ತದೆ. ಸೊ ಇದು ಕಾಸನ ಮರ ಅಂತ ಹೇಳ್ತಾರೆ ಆಯಿತಾ. ಇದರದ್ದು ಏನಾದರೂ ತಿಂದರೆ, ಎಲೆ ಏನಾದರೂ ತಿಂದರೆ ಸಾಯ್ತಾರಂತೆ. ಹೆಚ್ಚಿನವರು ಮೊದಲು ಏನಂದರೆ ಆ ಟೈಮಲ್ಲಿ ಸೊ ಒಂದು ಕಷಾಯ ಕುಡಿತಾರೆ ಆಯಿತಾ. ಅದು ಬೆಳಿಗ್ಗೆ ಬೇಗ ಹೋಗಿ ತರಲಿಕ್ಕೆ ಆಯಿತಾ. ಬೆಳಿಗ್ಗೆ ಬೇಗ ಹೋಗಿ ತರುವಾಗ ಕೆಲವರು ಮಿಸ್ ಆಗಿ ಈ ಮರದ್ದು ಕೆತ್ತೆಯನ್ನು ಕಟ್ಕೊಂಡೋಗಿ ಕಷಾಯ ಮಾಡಿ ಕುಡಿದು ಸತ್ತೋದವರು ತುಂಬ ಜನ ಇದ್ದಾರೆ. ಹಾಗಾಗಿ ನನಗೆ ಸಹ ಗೊತ್ತಾದದ್ದು ಅದು ತುಂಬ ವಿಷಕಾರಿ ಮರ ಅಂತ. ಸೊ ಇದೆ ನೋಡಿ, ನಾನು ಜೀಗುಜ್ಜೆ ಮರ ಕೇಳಿದೆಲ್ಲ ಇದೆ, ಸಾರಿ ಜೀಗುಜ್ಜೆ ಅಲ್ಲ, ಹೆಬ್ಬಲಸು. ಲೈಟಾಗಿ ಈಗ ಮಳೆ ಬಂತು, ಆ ಕಡೆಯಿಂದ ಬಿಸಿಲಿದೆ, ಈ ಕಡೆಯಿಂದ ಮಳೆ ಬರ್ತಾ ಇದೆ ಲೈಟಾಗಿ. ನಿಮಗೆ ಕಾಣ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ. ಹಾಂ ಕಾಣ್ತಾ ಇದೆ ನೋಡಿ. ನೋಡಿ ಈ ತೋಡ ಮೊದಲು ಸಪೂರ ಇತ್ತಾಯ್ತಾ, ಈಗ ಅದನ್ನು ಫುಲ್ ಅಗಲ ಮಾಡಿದ್ದಾರೆ. ಹೇಗೆ ಹೇಳಿದರೆ ಹೀಗೆ ನೋಡಿ, ಮಳೆ ಸಹ ಬರ್ತಾ ಉಂಟು, ಮಳೆ ಬರ್ತಾ ಇದೆ ಆಯಿತಾ. ತೋಡೆಲ್ಲ ಹೋಗ್ತಾ ಇದ್ದೇನೆ ಹೀಗೆ. ಸಣ್ಣ ಬ್ರಿಡ್ಜ್, ತುಂಬ ಸ್ಪೀಡ್ ಉಂಟಾಯ್ತಾ ಇಲ್ಲಿ ನೀರು. ಫ್ರೆಂಡ್ಸ್, ಇಲ್ಲೊಂದು ಸುರಂಗ ಇದೆ, ನಿಮಗೆ ತೋರಿಸ್ತೇನೆ ಆಯಿತಾ, ಹೇಗೆ ಉಂಟು ನೋಡಿ. ಚಂದ ಉಂಟಾ? ತುಂಬ ಸಣ್ಣದಾದ ಒಂದು ದಾರಿ ಹಾಗೆ. ಮತ್ತೆ ವಿಷಯ ಎಂತ ಗೊತ್ತುಂಟಾ, ನನಗೆ ತೋಟ ನೋಡಲಿಕ್ಕೆ, ಗದ್ದೆ ನೋಡಲಿಕ್ಕೆ ಇತ್ತಂತ ಹೇಳಿ ಸೀದಾ ಈಚೆ ಬಂದದಾಯ್ತಾ. ಆ್ಯಕ್ಚುಲಿ ಅತಿಥಿ ಶಾಲೆ ಹೊರಟಿದ್ಲು, ಅವಳಿಗೆ ಶಾಲೆಗೆ ಲೇಟ್ ಆಯಿತು. ನಾನು ಅವಳನ್ನು ಎಳ್ಕೊಂಡು ಬಂದದ್ದು, ಬಾ ಹೋಗುವ ಅಂತ ಹೇಳಿ. ಈಗ ಸರಿ ಬೈಕೊಳ್ತಾ ಇದ್ದಾಳ ಅಂತ ಮನಸ್ಸೊಳಗಡೆ. ನಾನು ಸುಮ್ಮನೆ ಶಾಲೆಗಾದ್ರೆ ಹೋಗ್ತಿದ್ದೆ, ಇಲ್ಲಿ ಮಳೆಯಲ್ಲಿ ನೆನ್ಕೊಂಡು ಇವರ ಆಟಕ್ಕೆ. ಇಲ್ಲಿ ನೋಡಿ ಗದ್ದೆಗಳ ಸಾಲು ಇಲ್ಲಿ ಕಾಣ್ತದೆ ಹಾಗೆ ನೋಡು. ಓ ಅವು ನೋಡಿ ಹಲಸಿನ ಗಿಡಗಳು ನೋಡಿ. ಇದು ಯಾವುದಂತ ಹೇಳಿದರೆ ಅದು ಚಂದ್ರ ಏನೋ ಇದೆ, ಚಂದ್ರಚೂಡ ಏನೋ ಇದೆ. ಆ ಹಲಸಿನ ಎಲೆ, ಸಾರಿ ಹಲಸಿನ ಗಿಡ. ಈ ಗಿಡದ್ದು ಸ್ಪೆಷಾಲಿಟಿ ಏನಂತ ಹೇಳಿದರೆ ಎಲ್ಲ ಗುರ ಆಗ್ತದೆ ನೋಡಿ. ಆ ಗುರ ಆದಾಗ ಇದು ಅದನ್ನು ಎಲೆ ತೆಗೆದು ಸೈಡಲ್ಲಿ ಅದರದ್ದು ಸೊನೆ ಬರ್ತದೆ ಆಯ್ತು, ಅದ್ರ ಸುತ್ತ ಆಗಬೇಕು, ಆಗ ಹೊಡಿತದೆ ಅದು ಹಾಗೆ. ಅಂಚತ್ತು ಇಂಚಾನ್ ಫೋಡ್ ಅಂತೂ ಮಾರ್ನಿಂಗ್ ರೂಟೀನ್ ನಮ್ಮದು ಇವತ್ತಿದು ತೋರಿಸಿದ್ದೇನೆ. ಸೊ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಸಿಯಾ. ತುಲೆ ಚಿಕ್ಕಪ್ಪನ ಇಲ್ಲ ಏರೋ ಬತ್ತಿರ್ಗೆ ಆಂಟಿ ಯಾರಿದೆ? ನಿಮ್ಮನೆ ಹತ್ರದ್ದ ಪಕ್ಕದ ಮನೆ ಹುಡುಗಿಯಾ? ಹಾಂ ಬಲ ಬಲ ಮಿಡ್ಕಿನೇ ಯಾವ ಹಾಂ ಲಾಗಿಡ್ ಉಂಡಾ? ನೋಡಿ ಇದು ಗದ್ದೆ ಇವಾಗ ಮಾಡಿದ್ದು ಫ್ರೆಂಡ್ಸ್. ನಾವೀಗ ಹೋಗ್ತಾ ಇದ್ದೇವೆ ಗದ್ದೆಗೆ, ಮಾಡ್ಲಿಕ್ಕೆ ಕೆಲಸ ಇಲ್ಲ ಅದಕ್ಕೆ. ಅದು ಪಲ್ಟಿ ಪಾಡುವನ, ಪಲ್ಟಿ ಪಾಡ್ನ ಗೊತ್ತ ನನಗೆ, ಅಕ್ಕ ಪಾಡ್ದಲ್ಲ ಅಂದ ಖುಷಿ ಅಂಡ. ಉರಿಯನ ಮೆಲ್ಲ ಬಲ್ಲ ಮೆಲ್ಲ ಬಲೆ. ಕೆಸರಿತ್ತಲ್ಲ ನೀರು ಗದ್ದೆಯಲ್ಲಿ, ಈಗ ನೋಡಿ ಕೆಸರಿಲ್ಲ ನೋಡಿ, ಈಗ ಫುಲ್ ಕ್ಲೀನ್ ಇದೆ. ನೀಟು ಜಾಸ್ತಿ ಬೂರಂದೆ ಬಳ್ಳಾಳ್ ಪೋಂಡ ಗೊತ್ತಿದ್ದಿ ಅಲ್ಲ, ಅತಿಥಿ ಅಕ್ಕ ಸ್ವಿಮ್ಮು ಅಲ್ತ ಚೆನ್ನಪೋಲ್ ತೋಡುಡು ಕುಲ ಮರದಿ ಜೋಕುಲದೆಲೆ
ನಾನು ಮಕ್ಕಳು ಇಬ್ಬರಿಗೆ ಟಾಸ್ಕ್ ಕೊಟ್ಟಿದ್ದೇನೆ ಆಯ್ತಾ. ಕೆಸರು ಗದ್ದೆಯಲ್ಲಿ ಇಲ್ಲಿಂದ ಅಲ್ಲಿ ಯಾರು ಫಸ್ಟ್ ನಡ್ಕೊಂಡು ಬರ್ತಾರೆ ಅಂತ ಆಯ್ತಾ. ಐಕ್ಯ ಆಯ್ತಾ ಕಾಂಪಿಟೇಷನ್ ದೀನಿ ನೋಡಿ. ಕೆಸರಲ್ಲಿ ನಡಿಲಿಕ್ಕೆ ಕಷ್ಟ ಆಗ್ತದೆ ಆಯ್ತಾ, ಅದಕ್ಕೋಸ್ಕರ ನಾನು ಅವರಿಗೆ ಕಾಂಪಿಟೇಷನ್ ಇಟ್ಟದ್ದು. ಇಬ್ಬರಲ್ಲಿ ಯಾರು ಫಸ್ಟ್ ಬರ್ತಾರೆ ಅಂತ ನೋಡುವ ಅಂತ. ಸೊ ಏರ್ ಫಸ್ಟ್ ಬರ್ಪೇರು ಆಗ್ಲೇ 500 ರೂಪಾಯಿ. ರೆಡಿ ಸ್ಟಾರ್ಟ್. ಅವು ಪೂರ ದಾಲತ್ತು ವೆರೇಜ್ ಏರ್ ಬರ್ಪರ್ ಆಗ್ಲೇ ಫಸ್ಟ್. ಯಾನ್ ಪನ್ನಿ 500 ರೂಪಾಯಿ ಮೊದಲ ಬಡ ಯಾನ್ 500 ರೂಪಾಯಿ ಇಂಚ ಬನ್ನಿ ಅವ. ಸೊ ಒಂದು ಇಜ್ಜಿ ಪೂರಿ ಫಸ್ಟ್ ಬತ್ತಾವ ಲಾಟ್ ಅಲೆ ಪೆಟ್ಟು ಇತ್ತೆ ಎಲ್ಲ ಆದಿಲ್ಲ ಮೆಲ್ಲ ಮೆಲ್ಲ ನೋಡಿ. ವಾತಾವರಣ ಒಳ್ಳೆ ಉಂಟು ಇವತ್ತಾಯ್ತಾ. ಬಿಸಿಲು ಕೂಡ ಉಂಟು. ಗದ್ದೆ ನೋಡಿ, ಗದ್ದೆಗೆ ಬಿಸಿಲು ಕಾಣ್ತಾ ಇದೆ. ಆಕ್ಚುಲಿ ಈ ತರ ಗದ್ದೆ ಹೂಡಿದಾಗ ಮಳೆ ಬಂದ್ರೆ ಒಳ್ಳೇದು, ಗದ್ದೆಯಲ್ಲಿ ನೀರು ನಿಲ್ಬೇಕು. ಕೊಡೆ ಅಂದ್ರೆ ಯಾವ ತರ? ಆ ತರ ನಿಂದ ಅದು ನೋಡಿ. ಮಕ್ಕಳೆಲ್ಲ ಸೇರಿದ್ರಲ್ಲ, ಅದಕ್ಕೆ ಗಮ್ಮತ್ತಿಗೆ ಆಟ ಆಡೋಣ ಅಂತ ಹೇಳಿ ಕತ್ತೆಯನ್ನ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಆಯ್ತಾ. ಫುಲ್ಲು ಗಮ್ಮತ್ ಆಯ್ತಾ. 1-2-3 ಸಲ ನಮ್ಮ ಸಣ್ಣದ್ದು ಕತ್ತೆ ಅದ. ಸಾನನ ಪಾಸ ಒಂದು 4 ದಿನ ಚಿಕ್ಕಪ್ಪನ ಮನೆಯಲ್ಲಿ ತುಂಬಾ ಗಮ್ಮತ್ ಮಾಡಿದೆ. ಸೊ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಬಾಯ್, ಸಿಯಾ.